Hi guys, this is from 11 Kannada. ಸೊ ಏನು ನೋಡ್ತಾ ಇದ್ದಾರೆ ಇವತ್ತು ಟ್ಯೂಮರ್ ಮಾರ್ಕರ್ಸ್. ಸೊ ಟ್ಯೂಮರ್ ಮಾರ್ಕರ್ಸಲ್ಲಿ ನಮಗೆ 3 ಮಾರ್ಕ್ಸ್ಗೆ ಮತ್ತು 5 ಮಾರ್ಕ್ಸ್ಗೆ ಕ್ವಶನ್ಸು ಕೇಳ್ತಾರೆ. 5 ಮಾರ್ಕ್ಸ್ಗೆ ಕೇಳ್ತಾರೆ ಟ್ಯೂಮರ್ ಮಾರ್ಕರ್ಸ್ ಆ್ಯಂಡ್ ಇಟ್ ಅಪ್ಲಿಕೇಶನ್ ಅಂತೇಳಿ. 3 ಮಾರ್ಕ್ಸ್ಗಾದರೆ ಸಪ್ರೇಟಾಗಿ ಯಾವ್ದಾದ್ರು 1 ಮಾರ್ಕರ್ ಸ್ಪೆಸಿಫೈ ಮಾಡಿ ಕೇಳ್ತಾರೆ. ಅದ್ರ ಡೆಫಿನೇಷನ್ ಬರೆದು ಅದು ಎಲ್ಲಿ ಸ್ಪೆಸಿಫಿಕ್ಕಾಗಿ ಆ್ಯಕ್ಟ್ ಮಾಡುತ್ತೆ, ಯಾವಾಗ ರೈಸ್ ಆಗುತ್ತೆ, ಯಾವಾಗ ಕಡಿಮೆ ಆಗುತ್ತೆ, ಅದು ಕ್ಲಿನಿಕಲ್ ಅಪ್ಲಿಕೇಶನ್ಸ್ ಏನು ಅಂತ ಬರೆದ್ರೆ ಸಾಕು. 3 ಮಾರ್ಕ್ಸ್ ಅದೇ ಬೇಜಾನ ಆಗೋಯ್ತು. ಡೆಫಿನೇಷನ್ ನೋಡಿದರೆ ಟ್ಯೂಮರ್ ಮಾರ್ಕರ್ ಆದ ಬಯೋಕೆಮಿಕಲ್ ಸಬ್ಸ್ಟೆನ್ಸ್, ಪ್ರೋಟೀನ್, ಎಂಜೈಮ್, ಹಾರ್ಮೋನ್, ಆ್ಯಂಟಿಜನ್, ಜೀನ್, ಪ್ರಾಡಕ್ಟ್. ಸೊ ಇದು ಟ್ಯೂಮರ್ ಮಾರ್ಕರ್ ಅನ್ನೋದು ಪ್ರೋಟೀನ್ ಆಗಿರ್ಬೋದು, ಎಂಜೈಮ್ ಆಗಿರ್ಬೋದು, ಅಥವಾ ಹಾರ್ಮೋನ್ಸ್ ಅಥವಾ ಆ್ಯಂಟಿಜನ್, ಜೀನ್, ಪ್ರಾಡಕ್ಟ್ ಇಷ್ಟರಲ್ಲಿ ಯಾವುದಾದ್ರೂ ಒಂದಾಗಿರ್ಬೋದು. ಸೊ ಅಷ್ಟೂ ಪ್ರೊಡ್ಯೂಸ್ ಬೈ ದ ಟ್ಯೂಮರ್ ಸೆಲ್ಸ್ ಬೈ ದಿ ಹೋಸ್ಟ್ ರೆಸ್ಪಾನ್ಸ್ ಫ್ರಮ್ ದಿ ಟ್ಯೂಮರ್ ವಿಚ್ ಇಸ್ ಡಿಫೆಕ್ಟಬಲ್ ಇನ್ ಬ್ಲಡ್, ಯೂರಿನ್ ಆ್ಯಂಡ್ ಬಾಡಿ ಫ್ಲೂಯಿಡ್. ಸೊ ಅಷ್ಟು ಏನಿದ್ದಾವೆ ಎಂಜೈಮ್ಯಾಟಿಕ್, ಪ್ರೋಟೀನು, ಹಾರ್ಮೋನ್ಸು, ಆ್ಯಂಟಿಜನ್ನು ಇವೆಲ್ಲನೂ ನಾವು ಟ್ಯೂಮರ್ ಸೆಲ್ಸಿಂದ ರಿಲೀಸ್ ಮಾಡುತ್ತೆ ನಮ್ಮ ಬಾಡಿ. ಅದನ್ನು ನಾವು ಬ್ಲಡ್ಡಲ್ಲಿ ಡಿಟೆಕ್ಟ್ ಮಾಡ್ಬೋದು ಅಂತೇಳಿ ಇದ್ರ ಪಾಯಿಂಟು. ಸೊ ಅದೇನಕ್ಕೆ ಯೂಸ್ಫುಲ್ ಆಗುತ್ತೆ ಅಂದರೆ ನಮಗೆ ಮ್ಯಾನೇಜ್ಮೆಂಟ್ ಆಫ್ ಕ್ಯಾನ್ಸರ್ಸ್ ಆ್ಯಂಡ್ ಡಯಾಗ್ನೋಸಿಸ್ ಆ್ಯಂಡ್ ಎವ್ಯಾಲ್ಯೂಯೇಷನ್ ಆಫ್ ದಿ ಟ್ರೀಟ್ಮೆಂಟ್. ಕ್ಲಾಸಿಫಿಕೇಷನ್ ಅಥವಾ ಕಾಮನ್ ಮಾರ್ಕರ್ಸ್ ಅಂತ ನೋಡೋದಾದರೆ ಫಸ್ಟ್ನೇದು ಆನ್ಕೋಫೀಟಲ್ ಆ್ಯಂಟಿಜನ್. ಅದರಲ್ಲಿ ಸಿಲೆಬಸ್ಸಲ್ಲಿರೋದು ನಮಗೆ ಆಲ್ಫಾ ಫೀಟೋಪ್ರೋಟೀನ್ ಅಂತೇಳಿ AFA. ಇದು 3 ಮಾರ್ಕ್ಸಿಗೆ ಕೇಳಿದ್ದಾರೆ ಮತ್ತು 5 ಮಾರ್ಕ್ಸ್ಗೂ ಕೇಳಿದ್ದಾರೆ ಇದು ಪ್ರೋಟೀನ್. 5 ಮಾರ್ಕ್ಸಿಗೆ ಕೇಳಿದಾಗ ಏನಾದರೂ ಸಿಂಗಲ್ ಯಾವ್ದಾದ್ರು ಮಾರ್ಕರ್ನ ಡೆಫಿನೇಷನ್ ಬರೆದ್ಬಿಟ್ಟು ಕ್ಲಾಸಿಫಿಕೇಷನ್ ಲೈಟಾಗಿ ಬರೆದ್ಬಿಟ್ಟು ಅದರಿಂದ ಅಂಡರ್ ಬರುತ್ತೆ ಅಂತೇಳಿ. ದೆನ್ ನೆಕ್ಸ್ಟು ಕ್ಲಾಸಿಫಿಕೇಷನ್ ಆದಮೇಲೆ ಅದು ಎಲ್ಲಿ ಸ್ಪೆಸಿಫಿಕ್ಕಾಗಿ ಯಾವ ರೀಜನಲ್ಲಿರುತ್ತೆ, ಯಾವಾಗ ಇನ್ಕ್ರೀಸ್ ಆಗುತ್ತೆ, ಯಾವಾಗ ಡಿಕ್ರೀಸ್ ಆಗುತ್ತೆ, ದೆನ್ ಅದಾದಮೇಲೆ ಅಪ್ಲಿಕೇಶನ್ಸ್ ಬರೆದ್ರೆ ಸಾಕಾಗುತ್ತೆ ಅನ್ಕೊತೀನಿ. ನೆಕ್ಸ್ಟು CEA, ಕಾರ್ಸಿನೋ ಬಯೋನಿಕ್ ಆ್ಯಂಟಿಜನ್ ಅಂತೇಳಿ. ಸೊ ಇದು ಕೊಲ್ಯಾಟ್ರಲ್ ಕ್ಯಾನ್ಸರ್ ಮತ್ತು ಲಂಗ್ ಕಾರ್ಸಿನೋಮಾಗೆ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟು ಕಾರ್ಬೋಹೈಡ್ರೇಟ್ ಆ್ಯಂಟಿಜನ್ನು 125 ಅಂತೇಳಿ, ಅದು ಓವೇರಿಯನ್ ಕ್ಯಾನ್ಸರ್ಸ್ಗೆ. ಸೊ ಅದೇ ಸಿಲೆಬಸ್ಸಲ್ಲಿ ಏನಿದೆ ಅಷ್ಟು ಮಾತ್ರ ನೋಡ್ಕೊಂಡು ಹೋಗೋಣ, ಸಿಲೆಬಸ್ಸಲ್ಲಿ ಇಲ್ಲದೆ ಇರೋದಿಲ್ಲ. ಯಾಕೆ ಎಂಜೈಮ್ಸಲ್ಲಿ ಆಲ್ಕಲೈನ್ ಫಾಸ್ಫೇಟೇಸ್ ALP ಹೊಂದಿರುತ್ತೆ, ಅದು ಬೋನ್ ಡಿಸೀಸಲ್ಲಿ ಜಾಸ್ತಿ ಆಗುತ್ತೆ. ಮತ್ತು ಪ್ಲೇಸೆಂಟಾ ALP ಅಂತಲೂ ಬರುತ್ತೆ. ನೆಕ್ಸ್ಟು PSA, ಪ್ರೋಸ್ಟ್ಯಾಟಿಕ್ ಆ್ಯಸಿಡ್ ಫಾಸ್ಫೇಟ್ ಅಂತ ಬರುತ್ತೆ. ಸೊ ಅದು ಪ್ರೋಸ್ಟೇಟ್ ಕ್ಯಾನ್ಸರಲ್ಲಿ. ಇನ್ನೊಂದು ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಈ ಸಿಲೆಬಸ್ಸಲ್ಲಿದೆ, ಅದು ಪ್ರೋಸ್ಟೇಟ್ ಕ್ಯಾನ್ಸರ್ಗೂ ಬರುತ್ತೆ. ನ್ಯೂರೋ ಸ್ಪೆಸಿಫಿಕ್ ಕೆಮಿಕಲೈಸ್ ಬರುತ್ತೆ ಬಿಟ್ಟಾಗಿ. ನೆಕ್ಸ್ಟು ಹಾರ್ಮೋನ್ಸ್ ಆ್ಯಂಡ್ ದೇರ್ ಮೆಟಬಾಲಿಟ್ಸ್ ನೋಡಿದಾದ್ರೆ ಬೀಟಾ ಹ್ಯೂಮನ್ ಕ್ರೋನಿಕ್ ಗೊಂಡೋಟ್ರೋಪನಿನ್ ಅಂತೇಳಿ. ಸೊ ಬೀಟಾ HCG ಅಂತ ಸಿಂಪಲ್ ಫಾರ್ಮ್. ಸೊ ಇದೇನಿದೆ ಕೊರಿನೋಕಾರ್ಸಿನೋಮಾಗೆ ಜಾಸ್ತಿ ಆಗುತ್ತೆ. ಕ್ಯಾಲ್ಸಿಟೋನಿನ್ನು, ವ್ಯಾಸ್ಕೋ ಕನ್ಸ್ಟ್ರಕ್ಟಿವ್ ಇಂಟೆಸ್ಟೈನಲ್ ಪಾಲಿಪೆಪ್ಟೈಡ್ ಇವೆಲ್ಲ ಏನೂ ನಮಗಿಲ್ಲ, ಸೊ ಹಂಗಾಗಿ ಬೇಕಿಲ್ಲ. ಬರಿತೀನಿ ಅಂದರೆ ಇಷ್ಟನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ನೋಡಿದಾದ್ರೆ ಡಯಾಗ್ನೋಸ್ಟಿಕ್ಸ್ ಆಫ್ ದಿ ಕ್ಯಾನ್ಸರ್ ಟು ಮಾನಿಟರ್ ದ ಎಫೆಕ್ಟಿವ್ನೆಸ್ ಆಫ್ ದಿ ಥೆರಪಿ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಅಂತ ಮಾನಿಟರ್ ಮಾಡೋದಕ್ಕೆ. ಟು ಡಿಟೆಕ್ಟ್ ದ ರಿಕರೆನ್ಸ್ ಆಫ್ ದಿ ಟ್ಯೂಮರ್, ಎಷ್ಟು ಅವರು ಕಮ್ಬ್ಯಾಕ್ ಮಾಡೋ ಚಾನ್ಸಸ್ ಇದೆ ಅಂತೇಳಿ. ಟು ಅಸೆಸ್ ದ ಪ್ರೊಗ್ನೋಸಿಸ್ ಆಫ್ ಸೀರಮ್ ಲೆವೆಲ್. ಸೊ ಅದು ಈಗ ಸಪೋಸ್ ನಾವು ಎಕ್ಸಾಂಪಲ್ ತಗೊಂಡಾದ್ರೆ ಯಾವುದೋ ಒಂದು ಆ್ಯಂಟಿಜನ್ ಸೀರಮಲ್ಲಿ ಇನ್ಕ್ರೀಸ್ ಆಗಿರುತ್ತೆ. ಸಪೋಸ್ PSC ಅಂತ ತಗೊಳ್ಳಿ, ಅದರ ನಾರ್ಮಲ್ ರೇಂಜ್ಗಿಂತ ಜಾಸ್ತಿ ಹೊರಟೋಗಿರುತ್ತೆ. ನಾರ್ಮಲ್ ರೇಂಜ್ಗಿಂತ ಜಾಸ್ತಿ ಹೊರಟೋದಾಗ ಇವು ಟ್ರೀಟ್ಮೆಂಟ್ ಕೊಟ್ಟಾಗ ಮತ್ತೆ ಅದು ನಾರ್ಮಲ್ ರೇಂಜಿಗೆ ಬರುತ್ತೆ. ಸೊ ಅದು ಇಲ್ಲ ನಾರ್ಮಲ್ ರೇಂಜಿಗೆ ಬಂದಿಲ್ಲ ಅಂದ್ರೂ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಬಿಕಾಸ್ ಟ್ರೀಟ್ಮೆಂಟ್ ತಗೋತಿರ್ತಾರೆ ಪೇಷಂಟು. ಸೊ ಆದ ಕಾರಣ ನಾವು ಅದನ್ನು ಪ್ರೋಗ್ನೋಸಿಸ್ ಮಾಡೋದಕ್ಕೆ ಬಳಸ್ತೀವಿ. ನೆಕ್ಸ್ಟ್ ಲೋಕಲೈಸೇಷನ್ ಆಫ್ ದಿ ಟ್ಯೂಮರ್, ರೇಡಿಯೋ ಲೇಬಲ್ ಆಂಟಿಬಾಡೀಸ್ ಎಗೇನೆಸ್ಟ್ ದ ಮಾರ್ಕರ್ ವಿಲ್ ಬಿ ಫಿಕ್ಸ್ಡ್ ದ ಟಿಶ್ಯೂ ಪ್ರೊಡಕ್ಟಿವ್ ಮಾರ್ಕರ್. ಸೊ ನಾವು ಲೋಕಲೈಸೇಷನ್ ಮಾಡ್ಕೊಬೋದು, ಅಂದರೆ ಇದೇ ಪಾರ್ಟಲ್ಲಿ ಈ ರೀಜನ್ಗೆ ಅಫೆಕ್ಟ್ ಆಗಿರ್ಬೋದಾ ಅಂತೇಳೊಂದು ಬ್ರೀಫಾಗಿ ರೇಡಿಯೋ ಲೇಬಲ್ ಆ್ಯಂಟಿಬಾಡೀಸ್ನ ಯೂಸ್ ಮಾಡಿಕೊಂಡು ನಾವು ಸ್ಪೆಸಿಫಿಕ್ಕಾಗಿ ಡಿಟೆಕ್ಟ್ ಮಾಡ್ಬೋದು. ಸೊ ಇಷ್ಟು ಏನಿದೆ ಟ್ಯೂಮರ್ ಮಾರ್ಕರ್ಸ್ದು ಡೆಫಿನೇಷನ್, ಕ್ಲಾಸಿಫಿಕೇಷನ್ ಆ್ಯಂಡ್ ಅಪ್ಲಿಕೇಶನ್ ಆಗಿರುತ್ತೆ.
ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನು ಕೂಡ ಆನ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಕರೆಕ್ಷನ್ಸ್ ಏನಾದರೂ ಇದ್ದರೆ ದಯಮಾಡಿ ಕಮೆಂಟಲ್ಲಿ ಹಾಕಿರಿ. ಥ್ಯಾಂಕ್ ಯು.